ಶರದ್ ಪವಾರ್ ಅವರ NCP, ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಸೇರಿಕೊಂಡು ದೊಡ್ಡ ನಂಬರ್ನಲ್ಲಿ ಗೆಲುವನ್ನು ಸಾಧಿಸಿದ್ರಿ ಲೋಕಸಭೆಯಲ್ಲಿ. ವಿಧಾನಸಭೆಯಲ್ಲಿ ಇಷ್ಟೊಂದು ಹೀನಾಯವಾಗಿ ಸೋಲಿಕ್ಕೆ ಕಾರಣ ಏನು ಅಂತ? ಇಲ್ಲ, ಮಹಾರಾಷ್ಟ್ರದ ಈ ಚುನಾವಣಾ ರಾಜಕೀಯವನ್ನು ನೋಡಿದಾಗ ನಮಗೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು. ಅಲ್ಲಿ ನಡೆದಂಥ ಈ ಹಿಂದೆ ನಡೆದಂಥ ರಾಜಕೀಯ ಪಲ್ಲಟಗಳನ್ನ ನೋಡಿದಾಗ ಕಾಂಗ್ರೆಸ್ಗೆ ಒಂದು ಭರವಸೆ ಅಥವಾ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಗೆಲುವು ಸಿಗುತ್ತೆ ಅಂತ. ಬಟ್ ಅಲ್ಲಿ ಮೇಜರ್ಲಿ ಆಗಿದ್ದಂಥ ಇಶ್ಯೂಗಳೇನು ಅಂತ ಅಂದರೆ ಲೀಡರ್ಶಿಪ್ನಲ್ಲಿ ಕನ್ಫ್ಯೂಷನ್ಸ್, ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವಂಥ ಕನ್ಫ್ಯೂಷನ್ಸು, ಮತ್ತು ಕೋಲೇಷನ್ನ ಕನ್ಫ್ಯೂಷನ್ಸು, ಇವೆಲ್ಲ ಕಾರಣಗಳಿಂದ ಆಗಿದೆ. ಮಹಾರಾಷ್ಟ್ರದ್ದು ಒಂದು ನೀತಿ ಇದೆ, ಒಂದು ಗುಣ ಇದೆ. ಅಲ್ಲಿ ತಕ್ಷಣ ಕರ್ನಾಟಕದ ತರಹ ಒಂದು ನ್ಯಾಷನಲ್ ಪಾರ್ಟಿಗಳನ್ನು ಅಪ್ಪಿಕೊಳ್ಳುವ ಒಂದು ಏನು ಹೇಳ್ತಾರೆ, ಒಂದು ಮನೋಭಾವನೆ ಕರ್ನಾಟಕದ ಜನರಿಗೆ ಅಥವಾ ಕರ್ನಾಟಕದ ಪಾಪ್ಯುಲೇಷನ್ಗೆ ಇರೋ ತರಹದ ಫೀಲಿಂಗು ನೀವು ಬೇರೆ ರಾಜ್ಯಗಳಲ್ಲಿ, ವಿಶೇಷವಾಗಿ ಸೌತ್ನ ಬೇರೆ ರಾಜ್ಯಗಳಲ್ಲಿ ನೋಡೋದಕ್ಕಾಗೋದಿಲ್ಲ.